ಹಲೋ ಹಾಯ್, ನಾನು ನಿಮ್ಮ ಪ್ರೀತಿಯ ಕುಮಾರ. ಏನಪ್ಪ ವಿಶೇಷ ಅಂದ್ಕೊಂಡ್ರೆ ಇವತ್ತು ನಮ್ಮ ಜಿಲ್ರಗುಂಟೆ ಜಾತ್ರೆ. ಕಾರ್ತಿಕ್ ಮಾಸ ಮುಗಿದ ನಂತರ ಹೊಸ್ತಿಲ ಹುಣ್ಣಿಮೆ ಅಂದರೆ ಪೌರ್ಣಿಮೆ ದಿನ ಭಕ್ತರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಜಿಲ್ರಗುಂಟೆ ಆಂಜನೇಯ ಸ್ವಾಮಿ ಜಾತ್ರೆ ಏಕಪ್ಪ ಮಾಡ್ತಾರೆ ಅಂದ್ಕೊಳ್ತಿದ್ದೀರಾ? ಪ್ರತಿಯೊಬ್ಬ ಕುಟುಂಬದಲ್ಲೂ ಅವರವ್ರದ್ದು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನು ಈಡೇರಿಸಲಿ ಅಂತ ಪ್ರತಿಯೊಬ್ಬರು ಬೇಡ್ಕೊಂಡು ಆರತಿನ ಬಂದು ಬೆಳ್ಕೊಂಡು ಹೋಗ್ತಾರೆ. ಆಗ ಅವರ ಕಷ್ಟಗಳು ಪರಿಹಾರ ಆಗ್ತವೆ ಹಾಗೂ ಅವರ ಮನಸ್ಸಿನಲ್ಲಿ ಅಂದ್ಕೊಂಡವು ಇಷ್ಟಗಳು ಈಡೇರ್ತವೆ. ಈ ಸಲ ಕಲಾವತಿ ಹಾಗೂ ನಾರಾಯಣಪ್ಪರ ಮನೆಯಿಂದ, ನಮ್ಮ ನೆಂಟರು ನಾರಾಯಣಪ್ಪರ ಮನೆಯಿಂದ ನಾನು ನಮ್ಮ ಬೊಬ್ಬಡಿ ಆರತಿ ಮಾಡಿಕೊಂಡು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಜೈ, ಜಿಲ್ರಗುಂಟೆ ಆಂಜನೇಯಗೆ ಜೈ ಅಂತ ನಮ್ಮ ಮನೆ ಬಾಗಿಲಿಗೆ ಬೆಳಗ್ಗೆ ಹೊರಟವು. ಫಸ್ಟ್ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಆರತಿ ಬೆಳಗು. ಹಾಗೂ ಇನ್ನೊಂದು ವಿಶೇಷ ಏನಂದರೆ, ಅಲ್ಲಿ ದೇವಸ್ಥಾನದ ಮೇಲ್ಗಡೆ ನಾವು ರೈತರು ಬೆಳೆದಂಥ ಧಾನ್ಯ, ಭತ್ತ, ರಾಗಿ, ಕಡಲೆಕಾಯಿನ ಮೇಲಕ್ಕೆ ಎಸಿತಾರೆ ದೇವರ ಹೆಸರು ಹೇಳಿ. ಯಾಕಪ್ಪ ಎಸಿತಾರೆ ಅಂದ್ಕೊಳ್ತಿದ್ದೀರಾ? ಆ ಥರ ಎಸೆದ್ರೆ ಬೆಳೆಗೆ ಬೆಂಬಲ ಬೆಲೆ ಬರಲಿ ಹಾಗೂ ಮುಂದಿನ ಸಲ ಒಳ್ಳೆ ಮಳೆ ಬೆಳೆ ಬರಲಿ ಅಂಥೇಳಿ ದೇವರಿಗೆ ಸ್ವಲ್ಪ, ನಾನು ಬೆಳೆದ ಭಾಗವನ್ನು ದೇವರಿಗೆ ಅಂತ ಸ್ವಲ್ಪ ಭಾಗ ಮೀಸಲಿಡ್ತಾರೆ. ಅದೇ ಥರ ಈ ಸಲ ನಮ್ಮ ಶಾರದಕ್ಕ ಸಮೇತ ಧಾನ್ಯಗಳನ್ನು ಕೊಟ್ಟಿರು. ನಾವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಜೈ ಹಾಗೂ ಆಂಜನೇಯ ಸ್ವಾಮಿಗೆ ಜೈ ಅಂತ ಎಸೆಯುತ್ತಾ ಮುನ್ನಡೆದವು. ಈ ದೇವಸ್ಥಾನ ಮಡಕ್ಷಿರ ಸುತ್ತಮುತ್ತಲು 4 ಜಿಲ್ಲೆಗಳಿಂದ ಜನ ಬಂದು ಹೋಗ್ತಾರೆ. ಆಗ ನಾವು ಚಿಕ್ಕವರಾಗಿದ್ದಾಗ ಯಾವ ಥರ ಜನ ಬರ್ತಿದ್ರು ಅಂದರೆ, ಬಸ್ಸು, ಟ್ಯಾಕ್ಟ್ರು, ಲಾರಿ ಇಂದ ಪ್ರತಿಯೊಬ್ಬ ವ್ಯಕ್ತಿಗೆ ಇಷ್ಟು ದುಡ್ಡಂತ ಇಸ್ಕೊಂಡು ಬರ್ತಾಯಿದ್ರು. ಎಲ್ಲರೂ ಒಂದೇ ಸಲ ಬರ್ತಿದ್ರು. ಅವಾಗ ಕಾಲಿಕ್ಕೆ ಜನ ಇರ್ತಿಲ್ಲ, ಅಷ್ಟೊಂದಿತ್ತು. ಈಗ ಪ್ರತಿಯೊಂದು ಮನೆಯಲ್ಲೂ ಒಂದು 2 ವೀಲರ್ ವ್ಯವಸ್ಥೆ ಇರ್ತದೆ. ಹಾಗಾಗಿ ಒಂದು ವಾರದಲ್ಲಿ ಅವ್ರಿಗೆ ಯಾವಾಗ ಬೇಕು ಆವಾಗ ಬಂದು ಅವರ ಆರತಿ ಮಾಡ್ಕೊಂಡು ಹೋಗ್ತಾರೆ. ಜಾತ್ರೆ ಅಂದರೆ ಗೊತ್ತಲ್ಲ, ಜನವೋ ಜನ. ಮಕ್ಕಳಿಗೆ ಬೇಕಾಗುವ ಆಟ ಸಾಮಾನುಗಳು ಸಿಗ್ತವೆ, ಮನೆ ಬಳಕೆಯ ವಸ್ತುಗಳು ಸಿಗ್ತವೆ. ಹೋಟೆಲ್ಗಳಿಗಂತೂ ಲೆಕ್ಕವೇ ಇಲ್ಲ, ಇಂತಹ ವಸ್ತು ಸಿಗಲ್ಲ ಅಂಬಂಗೆ ಇಲ್ಲ. ಇಲ್ಲಿ ಮನರಂಜನೆಗಾಗಿ ರಂಕಲ್ ರಾಟೆ ಆಡಿಸ್ತಾರೆ, ಬೋಟ್ ವಿತ್ ವಾಟರ್ ಆಡಿಸ್ತಾರೆ, ಮ್ಯೂಸಿಕ್ ಚೇರ್ ಆಡಿಸ್ತಾರೆ, ಡ್ಯಾನ್ಸಿಂಗ್ ಟೇಬಲ್, ಉಯ್ಯಾಲೆ, ಇನ್ನೂ ಮುಂತಾದ ಆಟಗಳನ್ನು ನಡೀತಾ ಇರ್ತವೆ. ಕೊನೆಗೆ ಜಿಲ್ರಗುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಪಂಜಿನ ಸೇವೆ ಮಾಡ್ತಿದ್ರು, ನಾವು ಸಹ ಮಾಡಿಸ್ಕೊಂಡ್ವಿ. ಆರತಿನ 3 ಸುತ್ತಾಕಿ ಹೂಗಳನ್ನು ಕಿತ್ತಾಕಿ ಒಂದು ಸಲ ತಮಟ ಯಾವ ಥರ ಟೇಸ್ಟ್ ಐತೆ ಅಂತ ಕಿತ್ತು ನೋಡಿದ್ರೆ ಸೂಪರಾಗಿತ್ತು.